ಬಾಳ್ಗೆ ಭೂಮಂಡಲ ಬಾಳ್ಗೆ ಸಮೃದ್ಧಿಯೊಂದಿಗೆ ಗುರುವಿಗೂ ತಂದೆ ತಾಯಿಗಳಿಗೂ ದೈವಕ್ಕೂ ವಂದನೆಗಳು. ಪರಾಭವ ಸಂವತ್ಸರದ ಶುಭಾಶಯಗಳು. ಅವಶ್ಯ ಅನುಭೋಕ್ತವ್ಯ ಎಂಬ ಶೀರ್ಷಿಕೆಯೊಂದಿಗೆ ಪ್ರಾರಂಭಿಸೋಣ. ಬಂಧುಗಳೇ, ಜೀವನದ ಗುರಿ ಸುಖ ಪ್ರಾಪ್ತಿ ದುಃಖ ನಿವೃತ್ತಿ ಆದರೂ ಆ ಜನ್ಮದ ಗುರಿ ಅಂತ ಏನಿದೆ ಅದು ಜನ್ಮ ಚಕ್ರದಿಂದ ಬಿಡುಗಡೆಯನ್ನು ಹೊಂದುವಂತಹದ್ದು. ಆ ಒಂದು ಬಿಡುಗಡೆಯನ್ನು ಹೊಂದೋದು ಅಷ್ಟು ಸುಲಭ ಅಲ್ಲ ಅನ್ನೋದನ್ನ ಒಂದು ನಿರೂಪಣೆಯ ಮೂಲಕ ನಾವು ತಿಳಿಸ್ಬೋದು. ಹೇಗೆ ಅಂದ್ರೆ, ಒಬ್ಬ ಕೋತಿ ಮಾರೋನು ಒಂದು ಕಡಿಮೆ ಬಾಯಿ ಇರುವಂತ ಡಬ್ಬದಲ್ಲಿ ಕಡ್ಲೆಕಾಯಿ ಹಾಕಿಡ್ತಾನೆ ಕೋತಿ ಹಿಡಿಯೋದಕ್ಕೋಸ್ಕರ. ಆ ಕೋತಿ ಆ ಕಡ್ಲೆಕಾಯಿ ಆಸೆಗೆ ಬಂದು ಕೈ ಹಾಕಿ ಮುಷ್ಟಿ ಪೂರ್ತಿ ಕಡ್ಲೆಕಾಯಿನ ಹಿಡ್ಕೊಳ್ಳುತ್ತೆ, ಆದ್ರೆ ಹೊರಗಡೆ ಕೈ ತೆಗಿಯಕ್ಕಾಗಲ್ಲ. ಆದ್ರೆ ಅದೇ ರೀತಿ ನಾವು ಕೂಡ ಈ ಕರ್ಮ ಬಂಧನದಲ್ಲಿ ಸಿಕ್ಕಾಕೊಂಡಿದೀವಿ, ಅದು ಬಿಡುಗಡೆ ಹೊಂದಕ್ಕಾಗ್ತಾ ಇಲ್ಲ. ಅದನ್ನೇ 10 ಅವತಾರಗಳನ್ನತ್ತ ದೇವರುಗಳು ಕೂಡ ಅದನ್ನ ತಪ್ಪಿಸ್ಕೊಳಕ್ ಆಗ್ತಿಲ್ಲ. ಅದು ಹೇಗೆ ಅಂತ ನೋಡೋಣ. ಮೊದಲನೇದಾಗಿ, ರಾಮ ವನವಾಸಕ್ಕೆ ಹೋಗ್ಬೇಕಾಗಿ ಬಂತು, ಆದ್ರೆ ಅವನು ಯುವರಾಜನಾಗಿ ಪಟ್ಟಾಭಿಷೇಕನಾಗಬೇಕಾಗಿತ್ತು, ಅದು ತಪ್ಪಿ ಹೋಯ್ತು. ಹಾಗೇನೆ ದಶರಥನಿಗೆ 4 ಜನ ಮಕ್ಕಳಿದ್ರು ಕೂಡ ಅವನಿಗೆ ಸಾಯುವ ಸಮಯದಲ್ಲಿ ಯಾವ ಮಕ್ಕಳು ಇರಲಿಲ್ಲ. ಹಾಗೆ ಸೀತೆ ರಾವಣ ಅಪಹರಣ ಮಾಡುವಾಗ ರಾಮನೇ ಇರಲಿಲ್ಲ. ಅದರಿಂದ ಬಂಧುಗಳೇ, ಯಾವುದರಿಂದನೂ ತಪ್ಪಿಸ್ಕೊಳ್ಳಕ್ಕೆ ಆಗೋದಿಲ್ಲ ನಾವು. ಹಾಗೇನೆ ನಾವು ತ್ರೇತಾಯುಗದಲ್ಲಿ ಏನು ಮಾಡಿದ್ದೋ ಅದನ್ನ ನಾವು ದ್ವಾಪರ ಯುಗದಲ್ಲಿ ಅನುಭವಿಸ್ಬೇಕಾಗಿ ಬರತ್ತೆ. ಕಂಸ ಏನ್ ಮಾಡ್ದ, ಹಿಂಸೆಯನ್ನು ಕೊಡ್ತಾ ಇದ್ರಿಂದ ಕೃಷ್ಣ ಏನ್ ಮಾಡ್ದ, ಕಂಸನನ್ನ ಕೊಂದು ಸೆರೆಮನೆಯಿಂದ ವಸುದೇವ ದೇವಕಿಯನ್ನ ಬಿಡಿಸ್ದ. ಆಗ ದೇವಕಿ ಕೇಳ್ತಾಳೆ, ಕೃಷ್ಣ ನಿನಗೆ ಎಷ್ಟೊಂದು ಶಕ್ತಿ ಇದೆ, ಆದ್ರೆ 14 ವರ್ಷ ನಮ್ಮನ್ನು ಯಾಕೆ ಈ ತರ ಕಾಯಿಸಿದಿ, ಯಾಕೆ ಅನುಭವಿಸಬೇಕಾಗಿ ಬಂತು? ಅದಕ್ಕೆ ಕೃಷ್ಣ ಹೇಳ್ತಾನೆ, ನಿನ್ಗೆ ಪಿತೃವಾತ್ಸಲ್ಯವನ್ನ ಮಾತೃವಾತ್ಸಲ್ಯವನ್ನ ನೀ ಕೊಡ್ಲಿಲ್ಲ, ಮಾತೃವಾತ್ಸಲ್ಯನ ಮಗುಗೆ ಕೊಡ್ಲಿಲ್ಲ, ಮಗುಗೆ ತಾಯಿಯ ಪ್ರೀತಿ ಸಿಗ್ಲಿಲ್ಲ, ವಂಚಿತನಾಯ್ತು, ಅದರ ಫಲವನ್ನು ಅನುಭವಿಸ್ಬೇಕಾಗಿ ಬಂದಿದೆ. ಹಾಗಾದ್ರೆ ಕೃಷ್ಣನ ಕೈಕೇಯಿನ? ಹಾಗಾದ್ರೆ ಸುಮಿತ್ರಾ ಎಲ್ಲಿದ್ದಾಳೆ? ಆ ಸುಮಿತ್ರನೇ ಯಶೋದೆಯಾಗಿ ತಾಯಿಯ ಪ್ರೀತಿಯನ್ನು ಕೊಡ್ತಾ ಇದ್ದಾಳೆ, ಮಗು ಆ ಪ್ರೀತಿಯನ್ನು ಅನುಭವಿಸ್ತಾ ಇದೆ. ಹಾಗೆ ಭೀಷ್ಮರು ಶರಶೈಯಲ್ಲಿ ಮಲ್ಕೋಬೇಕಾಗಿತ್ತು, ಅದರಿಂದ ಮುಕ್ತರಾಗಕ್ಕಾಗ್ಲಿಲ್ಲ. ಹಾಗೆ ಅಭಿಮನ್ಯು ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಂಡ, ತಂದೆ ತಾಯಿ ದೊಡ್ಡ ಎಲ್ಲ ರಾಜಾದಿರಾಜಗಳು ಇದ್ರೂ ಕೂಡ ಅದರಿಂದ ತಪ್ಪಿಸ್ಕೊಳ್ಳಕ್ಕೆ ಆಗಲಿಲ್ಲ. ಹಾಗೇನೆ ಈ ಒಂದು ಕೃಷ್ಣ ಸುದರ್ಶನ ಚಕ್ರವನ್ನೇ ಹಿಡ್ಕೊಂಡಿದ್ರು ಕೂಡ ಅವನಿಗೆ ಆ ಜರ ಬಿಟ್ಟ ಬಾಣದಿಂದ ಮುಕ್ತನಾಗಕ್ಕೆ ಆಗ್ಲಿಲ್ಲ. ಅದರಿಂದನೇ ಶಂಕರ್ ಹೇಳ್ತಾರೆ, ಅವಶ್ಯ ಅನುಭೋಕ್ತವ್ಯಂ ಸತ್ಸ್ಮಾತ್ ಜಾಗೃತ ಅಂತ ಎಚ್ಚರಿಸಿದ್ದಾರೆ. ನಾವು ಎಚ್ಚರಿಕೆಯನ್ನ ಆ ಒಂದು ಗಮನಿಸ್ತಾ ಮತ್ತೆ ಮತ್ತೆ ಅದನ್ನು ನೆನಪಿಸ್ಕೊಳ್ತಾ ಮುಂದಿನ ಜೀವನವನ್ನು ಒಳ್ಳೆಯದಾಗಿ ನಡೆಸ್ಕೊಳ್ಳೋಕೆ ಪ್ರಯತ್ನಿಸೋಣ. ಆದ್ರಿಂದ ಈ ಒಂದು ಶೀರ್ಷಿಕೆಯೊಂದಿಗೆ ಇದನ್ನು ಮುಗಿಸ್ತಾ, ಧರ್ಮಕಿ ಜಯಹೋ ಅಧರ್ಮಕಿ ನಾಶಹೋ ಪ್ರಾಣಿಯೋ ಮೇ ಸದ್ಭಾವಹೋ ವಿಶ್ವಕಿ ಕಲ್ಯಾಣಹೋ ಜೈ ಜಗತ್. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರಗಳು.